ಶುಭಾಶಯಗಳು. ನಾನು ಅದೇ ಈಗ ದಿಗ್ದರ್ಶಕ ಮೂವಿ ಏನು ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ, ಆ ಶೂಟಿಂಗ್ ವಿಚಾರಕ್ಕೆ ಹೋಗಿದೆ ಬೆಂಗಳೂರು. ಹಾಗಾಗಿ ತಗೊಂಡು ಬಂದೆ, ದಯವಿಟ್ಟು ಕ್ಷಮಿಸಬೇಕು. ಎಲ್ಲ ನನ್ನ ಮಿತ್ರರು ಪಾಪ 8 ಗಂಟೆಯಿಂದ ಫೋನ್ ಮಾಡ್ತಾನೆ ಇದ್ರು. ನಾನು ಬರಕ್ ಆಗ್ತಾನೆ ಇರಲಿಲ್ಲ, ಆದ್ರೂ ಕೊನೆ ಕ್ಷಣದಲ್ಲಿ ಬಂದಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ದರ್ಶನ್ ಗೌಡ್ರು ಅವ್ರಿಗೆ ಏನ್ ಫೋನ್ ಹೊಡಿತಾನೆ ಇದ್ದಾರೆ, ಬರತ್ತು ಎಲ್ಲರೂ ಫೋನ್ ಮಾಡ್ತಾನೆ ಇದ್ದಾರೆ. ನಾನು ತುಂಬಾ ರಿಸೀವ್ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಸಂತೋಷ ಆಗ್ತಾ ಇದೆ. ಅದರಲ್ಲೂ ಶ್ರೀ ಚಾಮುಂಡೇಶ್ವರಿ ಇದು ಪ್ರತಿಷ್ಠಾಪನೆಯನ್ನ ಇವತ್ತು ಮಾಡಿದ್ದೀರಾ, ಬಹಳ ಒಳ್ಳೇದಾಗಲಿ. ಶ್ರೀ ಚಾಮುಂಡೇಶ್ವರಿ ನಮ್ಗೆಲ್ಲರೂ ಕೂಡ ಒಳ್ಳೆ ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ಶಾಂತಿ ಕರುಣಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಭಗೀರಥ ಸಿನಿಮಾನ ನೀವೆಲ್ಲರೂ 1 ಸಲ 2 ಸಲ 3 ಸಲ ನೋಡಿ ಅದನ್ನ ಗೆಲ್ಲಿಸಿದ್ರ. ಅದೇ ರೀತಿ ನನ್ನ ಮುಂದಿನ ಚಿತ್ರ ದಿಗ್ದರ್ಶಕ ಅದು ವಿಭಿನ್ನವಾಗಿದೆ, ತುಂಬಾ ಚೆನ್ನಾಗಿದೆ. ಒಂದು ರೀತಿಯಲ್ಲಿ ಅದು ತಾವೆಲ್ಲರೂ ಕೂಡ ಅದನ್ನ ಮತ್ತೊಮ್ಮೆ ಗೆಲ್ಲಿಸ್ತೀರಾ ಅಂತ ನಾನು ಅದನ್ನ ಭಾವಿಸ್ತಾ ಇದ್ದೀನಿ. ಇನ್ನು ಲೇಟ್ ಆಗುತ್ತೆ. ಇವಾಗ ಇದು ದಿಗ್ದರ್ಶಕ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಮತ್ತೊಮ್ಮೆ ನಮ್ಗೆ ಎಲ್ರಿಗೂ ಕೂಡ ಅದು ಇಷ್ಟು ರಾತ್ರಿವರೆಗೂ ಪಾಪ ಎಲ್ಲ ಕಾಯ್ದಿಲ್ಲ.